ಸೆಕೆಂಡ್ನೇದು ಹೌಸ್ ಆಫ್ ದಕ್ಷಿಣ ರೆಸ್ಟೋರೆಂಟ್, ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ HSR ಲೇಔಟ್ ಅಲ್ಲಿ ಇದೆ. ಒಂದು ಕೆಫೆ ಮಾಡಬೇಕು, ಇಲ್ದಿದ್ರೆ ಒಂದು ಸ್ಯಾರಿ ಶೋರೂಮ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆಕ್ಚುಲಿ ನನ್ನ ಸ್ಯಾರಿ ವಿಡಿಯೋಸ್ಗಳೆಲ್ಲ ತುಂಬಾ ವೈರಲ್ ಆಗಿತ್ತು ಅಂಡ್ ನನ್ನ ಸ್ಯಾರಿ ಸೆಲೆಕ್ಷನ್, ಜ್ಯುವೆಲ್ರಿ ಸೆಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಬಿಗಿನಿಂಗ್ ಅದನ್ನ ಮಾಡ್ಬೇಕಾಗತ್ತೆ. ಸೊ ಅದನ್ನ ಪ್ಲಾನ್ ಮಾಡ್ಕೊಂಡು ಜಾಗ ಹುಡುಕ್ತಾ ಇರ್ಬೇಕಾದ್ರೆ ಆಮೇಲೆ ಒಂದ್ ಸ್ವಲ್ಪ ಮೈಂಡ್ ಡೈವರ್ಟ್ ಆಯ್ತು, ಕೆಫೆ ಮಾಡೋಣ ಅಂತೇಳಿ. ಆಮೇಲೆ ಕೆಫೆನೂ ಆಗ್ಲಿಲ್ಲ, ನನಗೆ ಬೇಕಾಗಿರೋ ತರ ಜಾಗ ಸಿಗ್ಲಿಲ್ಲ. ದೆನ್ ಒಂದು ಪ್ಲೇಸ್ ಸಿಕ್ಕಿದ್ಮೇಲೆ ಓಕೆ ಸರ್ವೆ ಮಾಡಿದೆ, ಅಕ್ಕಪಕ್ಕ ಏನೇನಿದೆ ಅಂತ ಹೇಳ್ಬಿಟ್ಟು. ನಾನು ಸರ್ವೆ ಮಾಡಿದ ಪ್ರಕಾರ ಅಲ್ಲಿ ಆಗೋ ಅಂತ ಆಂಧ್ರ ರೆಸ್ಟೋರೆಂಟ್ಸ್ ಇರ್ಲಿಲ್ಲ. ಇದ್ರೂ ಕೂಡ ಅವ್ರ ಫುಡ್ ಎಲ್ಲ ಟೇಸ್ಟ್ ಮಾಡ್ಬೇಕಾದ್ರೆ ಓಕೆ ವಿ ಕ್ಯಾನ್ ಬೀಟ್ ದೆಮ್ ಅಂತೇಳಿ. ಸೊ ಫುಡ್ ಇಂಡಸ್ಟ್ರಿಯಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ನೀವು ಒಳ್ಳೆ ಕ್ವಾಲಿಟಿ ಇರುವಂತ ಫುಡ್ ನ ಕೊಟ್ರೆ ಅಂಡ್ ಒಳ್ಳೆ ಟೇಸ್ಟ್ ಇರುವಂತ ಫುಡ್ ಕೊಟ್ರೆ ಇವನ್ ಇಷ್ಟು ಚಿಕ್ಕ ಸ್ಮಾಲ್ ಪ್ಲೇಸ್ ಆದ್ರೂ ಜನ ಬರ್ತಾರೆ. ಸೊ ಅದನ್ನ ನಾನು ತುಂಬಾ ಬಿಲೀವ್ ಮಾಡ್ತೀನಿ ಅಂಡ್ ಇಟ್ಸ್ ಬಿಕಮ್ ಅ ವೆರಿ ಹಿಟ್. ಸೊ ತುಂಬಾ ಮೌತ್ ವರ್ಡ್ ಇಂದ ಹೋಗಿದೆ, ತುಂಬಾ ಜನ ಬರ್ತಾ ಇದಾರೆ ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಅಂಡ್ ಥರ್ಡ್ ಆಗಿದ್ಮೇಲೆ ಸ್ಮೋಕಿ ಡೋಕಿ, ಐ ಆಮ್ ವೆರಿ ಅಸೋಸಿಯೇಟೆಡ್ ವಿತ್ ದಟ್. ಆ ಕಂಪ್ನಿ ಆಲ್ರೆಡಿ ನನ್ನ ಫ್ಯಾಮಿಲಿ ಕಸಿನ್ ಸೈಡ್ ಇಂದು. ಸೊ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಟು ಮೀ. ನನಗೆ ಫಸ್ಟ್ ಫ್ರೆಂಡ್ಸ್ ಆಗಿ ಈಗ ಆಕ್ಚುಲಿ ದೇ ಬಿಕಮ್ ಅ ಫ್ಯಾಮಿಲಿ ಟು ಮೀ. ಸೊ ಅದು ಆಲ್ರೆಡಿ ದೇ ಹ್ಯಾವ್ ಆಲ್ರೆಡಿ 750 more than 750 ಫ್ರಾಂಚೈಸಿ ಆಫರ್ ಇದೆ. ಸೊ 3 ಸ್ಟೋರ್ ಆಗಿದ್ಮೇಲೆ ಎವ್ರಿ ಅದರ್ ಸ್ಟೋರ್ ವಾಟ್ ಎವರ್ ದೇ ಆರ್ ಡೂಯಿಂಗ್ ಐ ಆಮ್ ಅಸೋಸಿಯೇಟಿಂಗ್ ವಿತ್ ದಟ್. ಸೊ ದೇ ಆರ್ ದ ಪೀಪಲ್ ಹೂ ಟೀಚ್ಡ್ ಮೀ, ನನಗೆ ಲೈಕ್ ಹೇಗೆ ಬಿಸ್ನೆಸ್ ಮಾಡಬೇಕು, ಸ್ಪೆಷಲಿ ಫುಡ್ ಇಂಡಸ್ಟ್ರಿಗೆ ನಾನು ತುಂಬಾ ಹೊಸಬ್ಳು. ಸೊ ಹೇಗಿರ್ಬೇಕು, ಹೇಗೆ ಕಸ್ಟಮರ್ಸ್ ಜೊತೆ ಮಾತಾಡಬೇಕು, ಹೇಗೆ ನಾವು ವರ್ಕರ್ಸ್ ಜೊತೆ ಇರಬೇಕು ಅಂತ ಐಡಿಯಾಸ್ ಇರ್ಲಿಲ್ವಾ ಬಿಸ್ನೆಸ್? ಓ ನೋ 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 ಏನು ಯಾವ ಧೈರ್ಯದ ಮೇಲೆ ಕೈ ಹಾಕಿದ್ರಿ ಅದಕ್ಕೆ? ಈಗ ಏನಂತ ಹೇಳಿದ್ರೆ, ಒಂದೇ ಒಂದು ದೋಣಿ ಇದೆ ಇಲ್ಲಿಂದ ಅಲ್ಲಿಗೆ ದಾಟೋದಿಕ್ಕೆ. ನೀನ್ ಯಾಕಡೆ ದಾಟ್ಲಿಲ್ದಿದ್ರೆ ಇಲ್ಲೇ ಉಪವಾಸ ಬಿದ್ದು ಸಾಯ್ತೀಯ. ಆ ತರ ಸಿಚುವೇಶನ್ ಬಂದಾಗ ಏನ್ ಮಾಡ್ತೀರಾ? ಅಫ್ಕೋರ್ಸ್ ದಾಟ್ತೀರಾ ತಾನೆ, ಎಷ್ಟೇ ಕಷ್ಟ ಆದ್ರೂ ತಗೋತೀರಾ ತಾನೆ. ಸೇಮ್ ಅದೇ ತರ ನಾನು ಇಲ್ಲ, ನೀನ್ ರಿಸ್ಕೇ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ನೀನ್ ಆ ಸ್ಟೆಪ್ ನ ಮುಂದೆ ತಗೊಳಕ್ ನೀನ್ ರೆಡಿನೇ ಇಲ್ಲ ಅಂತ ಹೇಳಿದ್ರೆ, ನೀನ್ ಅನ್ಕೊಂಡಿರೋ ತರ ಲೈಫ್ ಹೇಗ್ ಸಿಗುತ್ತೆ? ಪಾಸಿಬಲ್. ಅಕಸ್ಮಾತ್ ಓಕೆ ಹುಡುಗಿರಿಗೇನಪ್ಪ ಮದ್ವೆ ಆಗಿ ಆಗಿದ್ಮೇಲೆ ಗಂಡ ನೋಡ್ಕೋತಾನೆ ಆ ತರ ಎಲ್ಲ ಹೇಳ್ತಾರೆ, ಎಷ್ಟು ಅಂತೇಳಿ ಗಂಡನ ಹತ್ರ ಕೇಳೋಕ್ಕಾದ್ರೂ ಬೇಜಾರಾಗೋದಿಲ್ವಾ? ಅಷ್ಟೇ ನೀನೇ ಒಂದ್ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ರೆ ಗಂಡನಿಗೂ ಮಾಡ್ಬೋದು, ಅವ್ರ ಅತ್ತೆ ಮಾವ ಅವ್ರ ಫ್ಯಾಮಿಲಿ ಎಲ್ಲರಿಗೂ ಮಾಡ್ಕೊಡ್ಬೋದು. ಸೊ ಆ ತರ ಮೆಂಟಾಲಿಟಿ ನಂದು. ಬೇರೆಯವ್ರ ಹತ್ರ ಕೇಳೋದಕ್ಕಿಂತ ಜಾಸ್ತಿ ಆಗಿ ನನ್ನ ಹತ್ರ ಅದಿರ್ಬೇಕು ಅನ್ನೋ ಮೆಂಟಾಲಿಟಿ. ಹಾಗಾಗಿ ಐ ಸ್ಟ್ರಗಲ್. ಅಂಡ್ ಒಂದು ತುಂಬಾ ವರ್ಕೋಹಾಲಿಕ್ ನಾನು, ತುಂಬಾ ಅಂದ್ರೆ ತುಂಬಾ ವರ್ಕೋಹಾಲಿಕ್. ನನಗೆ ಟೈಮಿಂಗ್ಸ್ ಇಲ್ಲ ವರ್ಕ್ ಸ್ಟಾರ್ಟ್ ಮಾಡಿದ್ರೆ. ಎಷ್ಟು ಅವರ್ಸ್ ವರ್ಕ್ ಮಾಡ್ತೀರಾ? ನನಗೆ ಟೈಮಿಂಗ್ಸ್ ಇಲ್ಲ. ನಾನು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕೂಡ ನನಗೆ ಡೈರಿ ಇದೆ. ಅಂದ್ರೆ ಇವತ್ತು ಇಷ್ಟು ಕೆಲಸ ಇದೆ, ನೆಕ್ಸ್ಟ್ ಡೇ ಇಷ್ಟು ಕೆಲಸ ಇದೆ, ನೆಕ್ಸ್ಟ್ ಇಷ್ಟೊಂದು ಮೀಟಿಂಗ್ ಇದೆ. ಮೂವೀಸ್ ಆದ್ರೆ ಈ ತರ ಇರುತ್ತೆ. ಮೂವೀಸ್ ಇಲ್ದೂ ಕಾಲಲ್ಲಿ ಎಲ್ಲಾನು ಮೇಂಟೈನ್ ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ. ನಾನು ಎಲ್ಲರ ಜೊತೆನೂ ಟಚ್ ಇರ್ತೀನಿ ಯಾವಾಗಲೂ ಕೂಡ. ಸೊ ವರ್ಕಾಲಿಕ್ ನಾನು. ವರ್ಕ್ ಬಂದ್ರೆ ನಾನು ಟೈಮಿಂಗ್ಸ್ ನೋಡಲ್ಲ. 2 o'clock ಆಗಲಿ, 3 o'clock ಆಗಲಿ, 4 o'clock ಆಗಲಿ. ಕೆಲವೊಂದು ಮೂವಿಗೆ 4 o'clock ಮಾರ್ನಿಂಗ್ ತನಕ ನಾನು ಕೆಲಸ ಮಾಡಿದ್ದೀನಿ. ಇವನ್ ಒನ್ ಇದಿತ್ತು ಅಂದ್ರೆ 2 ಶೆಡ್ಯೂಲ್ ಅಲ್ಲ ಒಂದೇ ಇದ್ರಲ್ಲಿ. ಸೊ ಅದರೆಲ್ಲ ಮಾಡ್ಬೇಕಾದ್ರೆ ಇಲ್ಲ ನನಗೇನು ಅನ್ಸಲ್ಲ ವರ್ಕಾಲಿಕ್. ನಾನು ವರ್ಕ್ ಇದ್ರೆ ನಂಗೆ ಖುಷಿ, ಅದೇ ಮನೇಲಿ ಇದ್ರೆ ನಂಗೆ ಬೇಜಾರಾಗುತ್ತೆ ತುಂಬಾ. ಅಂದ್ರೆ ನೀವು ರೆಸ್ಟ್ ತಗೋತೀನಿ. ಐ ಟೇಕ್ ರೆಸ್ಟ್ ಅಂತ ಹೇಳಿದ್ರೆ ನಾನು ಟ್ರಾವೆಲ್ ಮಾಡ್ತೀನಿ. ಐ ಲವ್ ಟ್ರಾವೆಲಿಂಗ್. ಸೊ ಟ್ರಾವೆಲಿಂಗ್ ಸೋಲೋ ನಿಮ್ಗೆ ಗೊತ್ತಿದೆ ಅಲ್ವಾ, ಫ್ರೆಂಡ್ಸ್ಗಳನ್ನ ಯಾವತ್ ಕರೆದ್ರು ಕೂಡ ಯಾವಾಗ ಹೇಳ್ತಾರೆ ಹೇಳಿ ಬರ್ತಾರೆ, ಎಲ್ಲ ಲಾಸ್ಟ್ ಮಿನಿಟ್ಗೆ. ಸೊ ತುಂಬಾ ಕಂಟ್ರೀಸ್ಗಳನ್ನ ಟ್ರಾವೆಲ್ ಮಾಡಿದ್ದೀನಿ ಸೋಲೋ. ಸೊ ಸೋಲೋ ಟ್ರಾವೆಲ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡುವಾಗ ನಮ್ಮ ಮೈಂಡಿಗೆ, ನಮ್ಮ ಬಾಡಿಗೆ, ನಮ್ಮ ಥಾಟ್ಸಿಗೆ ಒಂದು ಟೈಮ್ ಬೇಕು ಅಲ್ವಾ? ಆ ಅಲೋನ್ ಟೈಮಲ್ಲಿ ತುಂಬಾ ಫೇಸ್ ಮಾಡ್ತೀವಿ. ಕೆಲವೊಂದು ಕಂಟ್ರೀಸ್ ಹೋದಾಗ ನಾನು ಲ್ಯಾಂಗ್ವೇಜ್ ಗೊತ್ತಿಲ್ಲ, ಅವ್ರ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಹೇಗೆ ಕಮ್ಯುನಿಕೇಶನ್ ಮಾಡೋದು. ಮೇನ್ ಥಿಂಗ್ ಹುಡುಗಿರಿಗೆ ಇನ್ನೊಂದು ಹೇಳ್ತೀನಿ ಏನಂತ ಹೇಳಿದ್ರೆ, ಫೋಟೋ ತೆಗಿಯೋರಿರಲ್ಲ. ಎಷ್ಟು ಜನದ ಹತ್ರ ಹೋಗ್ಬಿಟ್ಟು ಫೋಟೋ ಅಂತ. ಅದು ಆಕ್ಚುಲಿ ಸೋಲೋ ಟ್ರಿಪ್ ಅಲ್ಲಿ ಒಂದು ಬ್ಯಾಕ್ ಫೈರ್ ಅದು. ಬಟ್ ಅದು ಬಿಟ್ರೆ ಅಲ್ಲಿದು ಫುಡ್, ಅಲ್ಲಿದು ಕಲ್ಚರು, ಅಲ್ಲಿರೋರು ತುಂಬಾ ಹೆಲ್ಪ್ಫುಲ್ ಆಕ್ಚುಲಿ. ತುಂಬಾ ಅಂದ್ರೆ ಯಾರು ಸ್ಟ್ರೇಂಜರ್ ಇದ್ರೆ ಹೆಲ್ಪ್ ಮಾಡೋದಕ್ಕೆ ಇರ್ತಾರೆ. ಅದನ್ನೆಲ್ಲ ನೋಡ್ಬೇಕಾದ್ರೆ ಓಕೆ ಫೈನ್, ಐ ನೀಡ್ ಟು ಸಿ ತುಂಬಾ ಕಂಟ್ರೀಸ್ಗಳನ್ನ ನೋಡ್ಬೇಕು, ಅದ್ರ ಕಲ್ಚರ್ಗಳನ್ನ ಕಲಿಬೇಕು ಅನ್ನೋದು ಮೈಂಡ್ ಸೆಟ್ ಬಂತು. ಓಕೆ ಟ್ರಾವೆಲಿಂಗ್ ಅಂದ್ರೆ ಸಖತ್ ಇಷ್ಟ ತುಂಬಾ. ಸೊ ಸೋಲೋರಲ್ಲಿ ಹೋಗಿರ್ತೀರಾ, ಅಲ್ಲಿಗೆ ಇಷ್ಟು ಅಂತ ಅಮೌಂಟ್ ಇಟ್ಕೊಂಡು ಹೋಗಿರ್ತೀರಾ, ಯಾವತ್ತಾದ್ರೂ ಬಜೆಟ್ಗಿಂತ ಮೀರಿ ಕೈಯಲ್ಲಿ ದುಡ್ಡಿಲ್ಲ ಅಂತ ಏನಾದ್ರು ಆಗಿದೆಯಾ?
ಆ ಥರ ಆಗಿಲ್ಲ ಆ್ಯಕ್ಚುಲಿ, ಬಟ್ ನಾನು ಜಾಸ್ತಿನೇ ಬಜೆಟ್ ಇಟ್ಟಿರ್ತೀನಿ. ಯಾವತ್ತೂ ಕೂಡ ಏನಂತ ಹೇಳಿದ್ರೆ ಒಂದು 2-3 ಕ್ರೆಡಿಟ್ ಕಾರ್ಡ್ಸು, ಒಂದು 2-3 ಡೆಬಿಟ್ಸ್ ಕಾರ್ಡ್ಸ್ ಅವೆಲ್ಲ ಇಟ್ಕೊಂಡಿರ್ತೀನಿ. ಆ್ಯಂಡ್ ಸ್ವಲ್ಪ ಕ್ಯಾಶಸ್ ಎಲ್ಲ ತಗೊಂಡೋಗಿರ್ತೀನಿ. ಸೊ ಇಶ್ಯೂಸ್ ಏನೂ ಆಗಿಲ್ಲ, ಆ ಥರ ಏನೂ ಇಶ್ಯೂಸ್ ಆಗಿಲ್ಲ. ಆ್ಯಂಡ್ ನಾನು ಎಲ್ಲ ಕ್ಯಾಲ್ಕುಲೇಟ್ ಏನಂದ್ರೆ ಇವನ್ ಸೋಲೋ ಟ್ರಾವೆಲ್ ಮಾಡ್ಬೇಕಾದ್ರೂ ಐ ವಿಲ್ ರೈಟ್, ಓಕೆ ಈ ಡೇಟಿಗೆ ನಾನು ಇಲ್ಲೆಲ್ಲ ಟ್ರಾವೆಲ್ ಮಾಡಬೇಕು, ಈ ಡೇಟಿಗೆ ಇಲ್ಲೆಲ್ಲ ಟ್ರಾವೆಲ್ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡ್ರೆ ಸೂಪರ್. ಓಕೆ, ಈಗ ನೀವು ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸ್ಗೆ ಯಾವ್ದಾದ್ರು ಹೇಳಿದ್ರ ನಾನು ಈಗ ಬಿಸ್ನೆಸ್ ಮಾಡ್ತೀನಿ, ನಾನು ಈಗ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಯಾವ್ದಾದ್ರು ಬೇಡ ಅಂತ ಹೇಳಿದುಂಟಾ? ನನ್ನ ಪೇರೆಂಟ್ಸ್ ಜಾಸ್ತಿ ಯಾವ್ದಾರು ಒಂದೆಲ್ಲರೂ ಹೋಗ್ಬಿಟ್ಟು ಜಾಬ್ ಮಾಡು ಅಂದ್ರೆ ಏನಂದ್ರೆ ಮಂತ್ಲಿ ಇನ್ಕಮ್ ಬರುತ್ತೆ, ಆತರ ಏನಾದ್ರು ಜಾಬ್ ಮಾಡು ಅಂತ ಹೇಳಿದ್ರು. ಯಾವತ್ತೂ ಕೂಡ ನೀನು ಬಿಸ್ನೆಸ್ ಮಾಡು ಅಥವಾ ನೀನು ಮೂವಿ ಮಾಡು ಅಂತೇಳಿ ಯಾವತ್ತೂ ಅವ್ರು ಹೇಳಿಲ್ಲ. ಸೊ ಬಿಸ್ನೆಸ್ ಅದು ನನ್ನ ಸೋಲೋ ಇದು ಏನಂದ್ರೆ ನನ್ನ ಡಿಸಿಷನ್. ಅದು ನಾನು ಮಾಡಬೇಕು. ಏನಾದ್ರು ಹೊಸದಾಗಿ ಅಂದ್ರೆ ಎಷ್ಟೊತ್ತ ದುಡಿತೀರಿ? 20-30 ಸಾವಿರ ಎಲ್ಲ ಇದ್ರೆ ಬೆಂಗಳೂರಲ್ಲಿ ಎಲ್ಲಿ ಇಂಥ ಜೀವನ ಮಾಡಕ್ ಸಾಧ್ಯ ಇದೆ? ಪಾಸಿಬಲೇ ಇಲ್ಲ. ಸೊ ಹಾಗಾಗಿ ಮಂತ್ಲಿ ಎಷ್ಟು ಖರ್ಚು ಮಾಡ್ತೀರಾ ಹಾಗಾದ್ರೆ? 10 ಲ್ಯಾಕ್ಸ್ ಮೇಲೆ ಲ್ಯಾಕ್ಸ್ ಹೋಗುತ್ತೆ. ನನಗೆ ಅಂತ ಹೇಳಿದ್ರೆ ಈಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ದೇ ಆದ ಕಮಿಟ್ಮೆಂಟ್ಸ್ ಗಳಿರುತ್ತೆ. ಸೊ ಅವನ್ನೆಲ್ಲ ಟೇಕ್ ಕೇರ್ ಮಾಡಬೇಕು. ಅಂಡ್ ಸಿಂಗಲ್ ಚೈಲ್ಡ್ ಇರೋದ್ರಿಂದ ನನ್ನ ಫ್ಯಾಮಿಲಿ ಪೇರೆಂಟ್ಸ್ ಗಳನ್ನ ನೋಡ್ಕೋಬೇಕು, ಬೆಂಗಳೂರಲ್ಲಿ ಇರಬೇಕು. ನಿಮ್ಗೆ ಗೊತ್ತಿದೆ ಅಲ್ವಾ ಬೆಂಗಳೂರು ಎಷ್ಟು ಕಾಸ್ಟ್ಲಿ ಅಂತೇಳಿ. ಸೊ ಅಲ್ಲಿ ಆ ಲೈಫ್ ಲೀಡ್ ಮಾಡ್ಬೇಕು ಅಂತ ಅನಿಸ್ದಾಗ ಈಗ ನೋಡಿ ಹೊರಗಡೆ ಎಲ್ಲರೂ ಹೋಗ್ತಾ ಇರ್ತೀರಾ, ಒಂದು ಒಳ್ಳೆ ಬ್ರ್ಯಾಂಡ್ ಡ್ರೆಸ್ ನೋಡ್ತೀರಾ ಅಲ್ವಾ? ನೋಡ್ಬೇಕಾದ್ರೆ ಹೆಣ್ಮಕ್ಳಿಗೆ ಏನನ್ಸುತ್ತೆ, ಓಕೆ ಅದನ್ನ ತಗೋಬೇಕು ಅಂತ ಅನ್ಸುತ್ತೆ. ಬಟ್ ಒಳಗಡೆ ಹೋಗಿ ನೋಡಿದಾಗ ಅದೊಂದು ಡ್ರೆಸ್ಸಿಗೆ ಹಬ್ಬ ಅಂದ್ರೆ 10-12 ಸಾವಿರ ಇರುತ್ತೆ ಅಲ್ವಾ, ಒಳ್ಳೆ ಬ್ರ್ಯಾಂಡ್ ಡ್ರೆಸ್ಸಿಗೆ. ಸೊ ನೀವು ಬರೀ ಒಂದು 20 ಸಾವಿರ ದುಡಿತಾ ಇದ್ರೆ ಆ ಬಟ್ಟೆ ತಗೊಳಕ್ ಹಿಂಗಾಗುತ್ತೆ? ಪಾಸಿಬಲ್ ಇಲ್ಲಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಕಷ್ಟಪಟ್ಟಿರ್ಬೇಕು. ಜಾಸ್ತಿ ದುಡ್ಡು ಮಾಡಿದ್ರೆ ನಾವು ಬಟ್ಟೆ ತಗೋಬಹುದು ಅಲ್ವಾ? ಸೇಮ್. ಹಾಗಾದ್ರೆ ಈಗಿನ ಹೆಣ್ಮಕ್ಳುಗಳಿಗೆ ಯಾರು ಬಿಸ್ನೆಸ್ ಮಾಡ್ತೀವಿ ಅಂತ ತಲೆಯಲ್ಲಿ ಇದ್ರೆ ಬಟ್ ಅವ್ರ ಹತ್ರ ಬಜೆಟ್ ಇರಲ್ಲ, ಮನೆ ಕೇಳಕ್ಕೂ ಆಗೋದಿಲ್ಲ. ಸೊ ಅಂತ ಸಿಚುವೇಶನ್ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಎಲ್ಲ ಬಿಸ್ನೆಸ್ ಕೂಡ ದುಡ್ಡಿಂದ ಸ್ಟಾರ್ಟ್ ಮಾಡಕ್ ಆಗುತ್ತೆ ಅನ್ನೋದು ಇಟ್ಸ್ ಅ ವೆರಿ ರಾಂಗ್ ಥಿಂಕಿಂಗ್, ಆಯ್ತಾ? ಯಾಕಂತ ಹೇಳಿದ್ರೆ ಈಗ ಆಕ್ಚುಲಿ ನಮಗೆ ಎಷ್ಟೊಂದು ಏನಂತಾರೆ ಸೋಷಿಯಲ್ ಮೀಡಿಯಾಸ್ಗಳಿಂದ ತುಂಬಾ ಜನ ಫುಡ್ ಬ್ಲಾಗಿಂಗ್ ಮಾಡ್ತಾರೆ. ಅದಕ್ಕೆ ದುಡ್ಡು ಬೇಡ, ನೀವು ಹೋಗ್ಬಿಟ್ಟು ಅಲ್ಲಿ ಹೋಗಿ ಊಟ ಮಾಡ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡಾಕಿದ್ರೆ ದೇ ಪೇ. ಟ್ರಾವೆಲ್ ಕೂಡ ಅಷ್ಟೇ, ಸೇಮ್ ಅದೇ ತರ. ನೀವು ಕಂಟೆಂಟ್ ಕರೆಕ್ಟಾಗಿ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೂ ಏನು ದುಡ್ಡು ಬೇಡ, ಅವಶ್ಯಕತೆ ಇಲ್ಲ. ತುಂಬಾ ಅಪಾರ್ಚುನಿಟೀಸ್ ಇದೆ. ಏನಂತ ಹೇಳಿದ್ರೆ ಆ ನಮ್ಮ ಮೈಂಡ್, ಆ ಲೇಸಿ ಮೈಂಡ್ ಅನ್ನೋದನ್ನ ತೆಗೆದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಇಲ್ಲ ಏನಾದ್ರೂ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇದ್ರೆ ಒಂದಲ್ಲ ಒಂದ್ ವೇ ದಾರಿ ಸಿಗುತ್ತೆ. ಎವ್ರಿಥಿಂಗ್ ಪ್ಲೀಸ್ ಡೋಂಟ್ ಥಿಂಕ್ ನನಗೆ ದುಡ್ಡೇ ಬೇಕು, ನಾನು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ದುಡ್ಡೇ ಸ್ಟಾರ್ಟ್ ಮಾಡ್ಬೇಕು ಆ ಥರ ಅಲ್ಲ. ಯಾಕಂದ್ರೆ ನಾನು ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಹತ್ರ ಬರೀ some thousands ಇತ್ತು ಅಷ್ಟೇ. some thousands ಇದ್ದಿದ್ನ ಐ ಆಲ್ರೆಡಿ ಡನ್ crores of turnover ಆ ಕಂಪ್ನಿನ within a span of 5 years. 5 years? Yeah, within a span of 5 years I made a crores of turnover in the same company. ನನ್ನ ಹತ್ರ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಬ್ಬ ಅಂತ ಹೇಳಿದ್ರೆ more than 50,000-60,000 ಇತ್ತು ಅಷ್ಟೇ ನನ್ನ ಸೇವಿಂಗ್ಸ್ ಇದ್ದಿತ್ತು. ಸೊ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಹಾರ್ಡ್ ವರ್ಕ್ ಆರ್ ಸ್ಮಾರ್ಟ್ ವರ್ಕ್? ಹಾರ್ಡ್ ವರ್ಕ್. 1.5 year ಬರೀ ಅದೊಂದೇ ಕಂಪ್ನಿ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಇಟ್ಸ್ ಲಿಟ್ರಲಿ ಅ ಹಾರ್ಡ್ ವರ್ಕ್. ದೆನ್ ಅದಾಗಿದ್ಮೇಲೆ ಇಫ್ ಯು ನೋ ಟು ಮ್ಯಾನೇಜ್ ಅ ಪೀಪಲ್, ನಿಮಗೆ ಟೈಮ್ ಮ್ಯಾನೇಜ್ ಮತ್ತೆ ಪೀಪಲ್ ಮ್ಯಾನೇಜ್ ಮಾಡೋದು ನಮ್ಗೆ 2 ಗೊತ್ತಿದ್ರೆ ಮಾಡ್ಬೋದು. ಎಸ್, ತುಂಬಾ ಜನ ಹುಡುಗಿ ಕೇಳಿದ್ದಾರೆ ನಿಮಗೆ ಈ ಕ್ವಶನ್. ಓಕೆ, ಫಿಗರ್ ಮೇಂಟೈನ್ ಮಾಡೋದು ಹೇಗೆ? ಓಕೆ, ಫಿಗರ್ ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಓಕೆ ಐ ನಾಟ್ ಸೇ ದಟ್ ಕ್ರಾಶ್ ಡಯಟ್ ಅದಕ್ಕೆಲ್ಲ ಹೋಗ್ಬೇಡಿ, ಟ್ರಸ್ಟ್ ಮೀ ಅದೆಲ್ಲ ಹೋಗ್ಬೇಡಿ. ನಿಮ್ಗೆ ದಪ್ಪ ಇರೋರು ಸಣ್ಣ ಆಗ್ಬೇಕು ಅಂತ ಅನ್ಕೊಂಡ್ರೆ ಗೋ ಇನ್ ಲಿಟಲ್ ಸ್ಟೆಪ್ ಓನ್ಲಿ. ಫಸ್ಟ್ ಸ್ಟಾರ್ಟ್ ವಿತ್ ವಾಕ್. ಫಸ್ಟ್ ಸ್ಟಾರ್ಟ್ ವಿತ್ ವಾಕ್, ದೆನ್ ಲೇಟರ್ ಯು ಗೋ ವರ್ಕೌಟ್. ಇಲ್ಲ ಒಂದು ತಿಂಗಳಲ್ಲಿ ನಾನು ಇನ್ನೊಂದು 10 kg ಸಣ್ಣ ಆಗ್ಬೇಕು ಅಂದ್ರೆ ಆಗೋದಿಲ್ಲ. ಇಟ್ಸ್ ನಾಟ್ ಇಟ್ ಆಲ್ ಪಾಸಿಬಲ್ ಅಂಡ್ ಇಟ್ಸ್ ನಾಟ್ ಅ ಹೆಲ್ತಿ ವೇ. ನಾನಂತೂ ಅದನ್ನ ಸಪೋರ್ಟ್ ಮಾಡೋದಿಲ್ಲ. ಇವನ್ ನಾನು ಕೂಡ ತುಂಬಾ ಸಲ ಐ ವಾಸ್ 62 ಇದು ನನ್ನ ವೆಯ್ಟ್. ಐ ಬಿಕೇಮ್ ಅ 50. ಓಕೆ, ಲಿಟ್ರಲಿ 12 kgs ಐ ಗಾಟ್ ಡೌನ್. ಓಕೆ, ಆ ಟೈಮಲ್ಲಿ ಏನಂತ ಹೇಳಿದ್ರೆ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ವೀಕ್ಲಿ more than 800 ಗ್ರಾಮಿಂದ 1 kgಗಿಂತ ಜಾಸ್ತಿ ನಾನು ಸಣ್ಣ ಆಗ್ತಾ ಇರಲಿಲ್ಲ. ದಟ್ ಶುಡ್ ಬಿ, ಆ ಸ್ಟ್ಯಾಂಡರ್ಡ್ ಇರಬೇಕು. ನೀವು ಒಂದೇ ಸಲಕ್ಕೆ ವೀಕಲ್ಲಿ ಓಕೆ ಊಟ ಬಿಟ್ಬಿಟ್ಟೆಲ್ಲ ಆಗ್ಬಿಟ್ಟು 1-2 kg ಸಣ್ಣ ಆಗ್ತೀನಿ ಅಂದ್ರೆ ಅಷ್ಟೇ ಬೇಗ ಕೂತ್ಕೋತೀರಾ. ಸೊ ಕ್ರಾಶ್ ಡಯಟ್ ಮಾಡಬೇಡಿ, ಒಳ್ಳೆ ಫುಡ್ ತಿನ್ನಿ, ಹೆಲ್ತಿ ಫುಡ್ ತಿನ್ನಿ ಆ್ಯಂಡ್ ಎಕ್ಸರ್ಸೈಸ್ ಮಾಡಿ. ಮೈಂಡ್ ಎಲ್ಲ ಪೀಸ್ ಅಂದರೆ ಆ ಮೈಂಡ್ನ
ಪೀಸ್ ಆಗಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಮೈಂಡಲ್ಲಿ ಇರಬೇಕು, ನಾನು ಸಣ್ಣ ಆಗ್ತೀನಿ ನಾನು ಸಣ್ಣ ಆಗ್ತೀನ, ಇಲ್ಲ ನಾನು ಎಷ್ಟೇ ಟ್ರೈ ಮಾಡಿದ್ರು ನಾನು ಆಗ್ತಲ್ಲ ಆಲ್ ಥಾಟ್ಸ್ ಡೋಂಟ್ ಗಿವ್ ಮೈಂಡಿಗೆ ಕೊಡಬೇಡಿ. ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ, ನಿಜನಾ? ಅದು ನಿಜ, ಬಟ್ ಏನಂತ ಹೇಳಿದ್ರೆ ಕಂಟ್ರೋಲ್ ಮಾಡ್ಬೇಕು ಫುಡ್ ಅಂತ. ಅದ್ರರ್ಥ ಫುಡ್ ಬಿಡೋದಂತ ಪ್ಲೀಸ್ 3 ಹೊತ್ತು ಕ್ಲೀನಾಗಿ ಊಟ ಮಾಡಿ, 3 ಹೊತ್ತು ಕ್ಲೀನಾಗಿ ತಿನ್ನಿ. ಬಟ್ ಏನಂದ್ರೆ ಜಂಕ್ ಫುಡ್ ಬದಲು ಮನೇಲಿ ಅಮ್ಮ ಮಾಡ್ತಾರೆ, ಚೆನ್ನಾಗಿರೋ ಅಡುಗೆ ಮಾಡ್ತಾರೆ, ಅದನ್ನ ಹೊಟ್ಟೆ ತುಂಬಾ ತಿನ್ನಿ. ಆಮೇಲೆ ಹಂಗೆ ಚೆನ್ನಾಗಿ ವರ್ಕೌಟ್ ಮಾಡಿ. ಸೇಮ್ ಅಂಡ್ ವರ್ಕೌಟ್ ಕೂಡ ಸೇಮ್ ಅದೇ ತರ. ನೀವು ಹೋಗಿ ಜಿಮ್ಮಿಗೆ ಮಾಡ್ಬೇಕು ಅಂತಿಲ್ಲ, ಡ್ಯಾನ್ಸ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಯೋಗ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಏನು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹಾರ್ಸ್ ರೈಡಿಂಗ್ ಕಲೀರಿ, ಸ್ವಿಮ್ಮಿಂಗ್ ಕಲೀರಿ, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಎಲ್ಲ ದಟ್ ಆಲ್ಸೋ ಒನ್ ಆಫ್ ದ. ಬಟ್ ಸ್ವಿಮ್ಮಿಂಗ್ ಇಲ್ಲ. ಓಕೆ. ಬಟ್ ಹಾರ್ಸ್ ರೈಡಿಂಗ್ ಕಲಿಬೇಕು, ಸ್ಕೇಟಿಂಗ್ ಕಲಿಬೇಕು. ಅಯ್ಯೋ ನನ್ನ ಹತ್ರ ಚೆಕ್ ಲಿಸ್ಟ್ ಸಕ್ಕತ್ತಿದೆ. ಆಕ್ಚುಲಿ ಏನಂತ ಹೇಳಿದ್ರೆ ನಮ್ಮ ಮನೇಲೆ ನಾನು ಮಲ್ಕೊಳ್ಳೋ ಒಂದು ಗೋಡೆಯಲ್ಲಿ ಪೂರ್ತಿ ಬರ್ದಿಟ್ಬಿಟ್ಟಿದ್ದೀನಿ. ಅಂದ್ರೆ ಇಷ್ಟಿಷ್ಟು ವರ್ಷಕ್ಕೆ ಇದೇನ್ ಮಾಡ್ಬೇಕು, ನಾನು ಈ ತರ ಇಷ್ಟು ಮೂವೀಸ್ಗಳನ್ನ ಮಾಡ್ಬೇಕು, ಈ ತರ ಪ್ರಾಪರ್ಟೀಸ್ ತಗೋಬೇಕು, ಅದಾಗಿದ್ಮೇಲೆ ನಾನು ಇದನ್ನೆಲ್ಲ ಕಲಿಬೇಕು, ಹಾರ್ಸ್ ರೈಡಿಂಗ್ ಕಲಿಬೇಕು, ಸ್ಕೇಟಿಂಗ್ ಕಲಿಬೇಕು, ನಮ್ಮ ಪೇರೆಂಟ್ಸಿಗೆ ಇಷ್ಟು ಫಿಕ್ಸ್ ಡೆಪಾಸಿಟ್ ಇಡಬೇಕು. ತುಂಬಾ ಮೀನ್ಸ್ ಇದೆ ಈ ತರ ವಾಲ್ ಅಲ್ಲಿ ಆಲ್ಮೋಸ್ಟ್ ಇದೆ. ಎಷ್ಟು ಟಿಕ್ ಆಗಿದೆ ಆಲ್ರೆಡಿ? ಎಲ್ಲ ಟಿಕ್ ಅಂತ ಹೇಳಿದ್ರೆ ಆಗಿದ ತಕ್ಷಣ ತೆಗೆದ್ಬಿಡ್ತೀನಿ. ಅದೇ ಆಲ್ಮೋಸ್ಟ್ ಆಕ್ಚುಲಿ ನಾನು ನಮ್ಮ ಪೇರೆಂಟ್ಸಿಗೆ ಅಂತೇಳಿ ಮನೆ ಕನ್ಸ್ಟ್ರಕ್ಟ್ ಮಾಡಿದೆ ನೇಟಿವ್ ಅಲ್ಲಿ. ಸೊ ದಟ್ ವಾಸ್ ಮೈ ಚೆಕ್ ಲಿಸ್ಟ್. ನನಗೆ ಕಾರ್ ಬೇಕಿತ್ತು, ಅದು ಚೆಕ್ ಲಿಸ್ಟ್ ಆಯ್ತು. ದೆನ್ ಐ ವಾಂಟೆಡ್ ಟು ಸ್ಟಾರ್ಟ್ ಅ ರೆಸ್ಟೋರೆಂಟ್, ಅದು ಚೆಕ್ ಲಿಸ್ಟ್ ಆಯ್ತು. ಐ ಆಮ್ ಡೂಯಿಂಗ್ ಎವ್ರಿಥಿಂಗ್. ಐ ವಾಂಟೆಡ್ ಟು ಮೇಕ್ ಸಮ್ ಜ್ಯುವೆಲರಿ ಫಾರ್ ಮೈ ಫ್ಯಾಮಿಲಿ, ನಮ್ಮ ಪೇರೆಂಟ್ಸಿಗೆ, ನನಗೆ. ದಟ್ ಆಲ್ಸೋ ಡನ್. ಸೊ ಅದಕ್ಕಿಂತ ಮುಂಚೆ ಹೇಳಲ್ಲ, ಆಗಿರೋದು ಮಾತ್ರ ಹೇಳ್ತೀನಿ. ಓಕೆ. ಇಂಡಸ್ಟ್ರಿಗೆ ಬಂದಾಗ ಎನಿ ಬ್ಯಾಡ್ ಎಕ್ಸ್ಪೀರಿಯನ್ಸ್? ಇಂಡಸ್ಟ್ರಿ ಬಂದಾಗ ಐ ನಾಟ್ ಗಾನ್ ಥ್ರೂ ಎನಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಮೇ ಬಿ ಸಮ್ಟೈಮ್ಸ್ ಹೊಸ ಟೀಮ್ಸ್ಗಳ ಜೊತೆಗೆ ಕಾನ್ವರ್ಸೇಷನ್ ಆ ಥರ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಯಾಕಂದ್ರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹೇಗೆ ಟ್ರೀಟ್ ಮಾಡಬೇಕು. ಹೆಣ್ಮಕ್ಳಿಗೆ ಅಂದ್ರೆ ನಮಗೆ ನಮ್ಮದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಇಟ್ಸ್ ನಾಟ್ ಲೈಕ್ ದಟ್ ನಮಗೆ ಎಲ್ಲ ಕಡೆನೂ ಹೋಗಿ ಸ್ಟೇ ಆಗೋಕ್ಕೆ ಪಾಸಿಬಲ್ ಇರೋದಿಲ್ಲ. ನಾವು ಯೂಶ್ವಲಿ ಜಾಸ್ತಿ ಏನಂತ ಹೇಳಿದ್ರೆ ಶೂಟಿಂಗ್ ಟೈಮಲ್ಲೆಲ್ಲ ವಾಶ್ರೂಮಿಗೆಲ್ಲ ಹೋಗೋದೆಲ್ಲ ಡಿಫಿಕಲ್ಟ್ ಆಗುತ್ತೆ. ಎವ್ರಿ ಟೈಮ್ ಕ್ಯಾರೋನ್ ಕೊಟ್ಟಿರೋದಿಲ್ಲ ಹೊಸ ಟೀಮ್, ಅವಾಗೆಲ್ಲ ಯೂಶಲಿ ಪ್ರಾಬ್ಲಮ್ಸ್ ಆಗಿದೆ. ಅದು ಬಿಟ್ರೆ ಬೇರೆ ತರ ಏನು ಎಕ್ಸ್ಪೀರಿಯನ್ಸ್ ಆ ತರ ಫೇಸ್ ಆಗಿಲ್ಲ? ಇಲ್ಲ. ಕನ್ನಡ ಇಂಡಸ್ಟ್ರಿಗೆ ತುಂಬಾ ಕಷ್ಟ ಅಂತ ಇಲ್ಲ ಆತರ ಏನಿಲ್ಲ. ಅದು ಆಕ್ಚುಲಿ ಏನಂದ್ರೆ ನಾವು ತಿಳ್ಕೊಂಡಿರೋ ತರ ಆತರ ತುಂಬಾ ಒಳ್ಳೆ ಟೀಮ್ಸ್ಗಳಿದೆ. ಅದೇನಂತ ಹೇಳಿದ್ರೆ ನಮಗೆ ಪೇಷನ್ಸ್ ಇರಬೇಕು. 1 ವರ್ಷದಲ್ಲಿ ಹುಡುಕಿ ಇಲ್ಲ ಆಗ್ಲಿಲ್ಲ, ನನಗೆ ಮೂವಿ ಮಾಡಕ್ ಸಾಧ್ಯ ಇಲ್ಲ, ನಾನು ಅದನ್ನ ಗಿವ್ ಅಪ್ ಮಾಡ್ತೀನಿ ಅಂತೆಲ್ಲ ಆಗುತ್ತೆ. ಹುಡುಕ್ಬೇಕು. ತುಂಬಾ ಒಳ್ಳೆ ಟೀಮ್ಸ್ಗಳಿದೆ, ತುಂಬಾ ಒಳ್ಳೆ ಟೀಮ್ಸ್ಗಳು ಇಲ್ಲ. ಒಬ್ರು ಆಲ್ಮೋಸ್ಟ್ ಎಲ್ಲ ನ್ಯೂ ಕಮರ್ಸ್ ಬೇಕು ಅಂತ ಈಗ ಹುಡುಕ್ತಾ ಇದ್ದಾರೆ. ಆಕ್ಚುಲಿ ಈಗಿರೋ ಸಿಚುವೇಶನ್ ಅಲ್ಲಿ ಹುಡುಕ್ತಾ ಇದ್ದಾರೆ. ಸೊ ಆ ತರ ಟೀಮ್ಸ್ಗಳನ್ನ ಹುಡುಕ್ಬೇಕು ಅಂತ ಹೇಳಿದ್ರೆ ಪೇಷನ್ಸ್ ಇದೆ. ನೀವೆಷ್ಟೇ ದೊಡ್ಡವರಾಗಿರ್ಲಿ, ಇವನ್ ನಾನು ಕೂಡ ಈಗಲೂ ಕೂಡ ಆಡಿಷನ್ ಕೊಡ್ತೀನಿ. ಸೀರಿಯಸ್ಲಿ ಹೇಳ್ತೀನಿ, ನೀವೆಷ್ಟೇ ದೊಡ್ಡವ್ರೆ, ನಿಮ್ಮ ಪೇರೆಂಟ್ಸ್ ತುಂಬಾ ರಿಚ್ ಆದ್ರೂ ಪರವಾಗಿಲ್ಲ. ಇಫ್ ಸಮನ್ ಕಾಲ್ಸ್ ಯು ಫಾರ್ ಆಡಿಷನ್, ಅದ್ರಲ್ಲಿ ನೀವು ಸೆಲೆಕ್ಟ್ ಆದ್ರೂ ಸೆಲೆಕ್ಟ್ ಆಗಲಿದ್ರು, ಪ್ಲೀಸ್ ಗೋ ಡೂ ಆಡಿಷನ್. ಲೆಟ್ಸ್ ಸಿ ಲೇಟರ್ ವಾಟ್ ವಿಲ್ ಹ್ಯಾಪನ್. ಅಕಸ್ಮಾತ್ ನಿಮಗೆ ಅಲ್ಲಿ ಅವರು ನಿನ್ನ ಆ ಟೈಮಲ್ಲಿ ಕರ್ಕೊಳಕ್ ಆಗ್ಲಿದ್ರು, ನೆಕ್ಸ್ಟ್ ಇರ್ಲಿಕ್ಕೂ ರಿಫರ್ ಮಾಡ್ತಾರೆ. ಅಲ್ಲೊಬ್ಳು ಹುಡುಗಿ ಬಂದಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದು, ಮೇ ಬಿ ಈ ಮೂವಿಗೆ ಅವಳು ಸೂಟ್ ಆಗ್ತಾಳೆ ಅನ್ನೋದ. ದಟ್ಸ್ ಹೌ ಇಟ್ ವರ್ಕ್ಸ್. ಸೊ ಪ್ಲೀಸ್ ಗೋ ಅಟೆಂಡ್, ಏನಂತಾರೆ ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡಿ, ಮೀಟಪ್ ಮಾಡಿ, ಥಿಯೇಟರ್ ಕಲೀರಿ, ಥಿಯೇಟರ್ಸ್ ನೋಡಿ, ಮೂವೀಸ್ಗಳನ್ನ ನೋಡಿ, ಎಲ್ಲೆಲ್ಲಿ ಸಾಧ್ಯ ಇದೆ, ಏನೇನು ಕಲಿಯಕ್ಕೆ ಸಾಧ್ಯ ಇದೆ ಅದನ್ನ ಕಲೀರಿ. ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾವು ನೋಡಿದ್ವಿ ಬಿಸ್ನೆಸ್ ಅವಾರ್ಡ್ಸ್ ಗಳು ಬಂದಿದೆ. ಓಕೆ. ಸೊ ಯಾವ್ಯಾವ ಅವಾರ್ಡ್ಸ್ ಬಂದಿದೆ ನಿಮಗೆ? ಯಾವ್ಯಾವ ಬಿಸ್ನೆಸ್? ಬೆಸ್ಟ್ ಆಂಧ್ರ ರೆಸ್ಟೋರೆಂಟ್ ಅಂತ ಹೇಳಿ ಹೌಸ್ ಆಫ್ ದಕ್ಷಿಣಕ್ಕೆ ಆಲ್ರೆಡಿ 2 ಅವಾರ್ಡ್ ಬಂದಿದೆ. ಇನ್ನು ಸ್ಪ್ಯಾನ್ ಆಫ್ ಇಟ್ಸ್ ಜಸ್ಟ್ 4 months ನನ್ನ ರೆಸ್ಟೋರೆಂಟ್ ಓಪನ್ ಆಗಿ. ಆಕ್ಚುಲಿ ಇಟ್ ವಿಲ್ ಬಿ ಫುಲ್, ಲೈಕ್ ಮೋಸ್ಟ್ ಆಫ್ ದ ಡೇ ಫುಲ್ ಇರುತ್ತೆ. ಇಟ್ಸ್ ಲೈಕ್ ಏನಂತ ಹೇಳಿದ್ರೆ ಮೌತ್ ವರ್ಡ್ ಜಾಸ್ತಿ. ಅಂದ್ರೆ ನಾವು ಕೊಟ್ಟಿರುವಂತ ಫುಡ್ ಇಷ್ಟ ಆಗಿ ತುಂಬಾ ಜನ ಬರ್ತಾರೆ. ಸೊ ಹಾಗಾಗಿ ವಿ ಗಾಟ್ ಅ ಬೆಸ್ಟ್ ಆಂಧ್ರ ರೆಸ್ಟೋರೆಂಟ್ ಅಂತ ಹೇಳಿ 2 ಅವಾರ್ಡ್ ಬಂದಿದೆ.